ಇವತ್ತು 2 ರೀತಿ ಕಾಫಿ ಪೌಡರನ್ನು ರೀಫಿಲ್ ಮಾಡಿ ಇಟ್ಟಿದ್ದೀನಿ. ಇದು ಹುರಿದು ಪೌಡ್ರ್ ಮಾಡಿರೋಂಥ ಅಂದರೆ ಕೋಸ್ಟ್ಲಿ ಪೌಡ್ರ್ ಆಗಿರೋಂಥ ಕಾಫಿ ಪೌಡರ್. ಇದನ್ನು ಫಿಲ್ಟರ್ ಕಾಫಿ ಮಾಡೋದಕ್ಕೆ ಅಥವಾ ಬ್ಲ್ಯಾಕ್ ಕಾಫಿಗೆ ಉಪಯೋಗಿಸ್ಕೋತೀವಿ. ಇನ್ನೊಂದು ಇನ್ಸ್ಟಂಟ್ ಕಾಫಿ ಪೌಡ್ರು. ಇದನ್ನು ನಾನು ಹೇರ್ ಪ್ಯಾಕ್ಗೆ ಮತ್ತು ಏನು ಹೇಳ್ತಾರೆ ಫೇಸ್ ಪ್ಯಾಕ್ಗೆ ಹಾಗೆ ಇನ್ಸ್ಟಂಟ್ ಕಾಫಿಗೆ ಇದಕ್ಕೆಲ್ಲ ಉಪಯೋಗಿಸ್ಕೋತೀವಿ. ಸೊ ಈ ಇನ್ಸ್ಟಂಟ್ ಕಾಫಿಯಿಂದ ಇವತ್ತು ಮನೆಯಲ್ಲೇ ಸುಲಭವಾಗಿ ಕ್ಯಾಪುಚಿನೋ ಕಾಫಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಕ್ವಿಕ್ಕಾಗೂ ಮಾಡ್ಕೋಬೋದು. ಹೊರಗಡೆ ಸಿಗೋವಂಥ ಕಾಸ್ಟ್ಲಿ ಕಾಫಿ ಏನಿರುತ್ತಲ್ಲ ಆ ಥರ ನಾವು ಮನೇಲೇ ಮಾಡ್ಕೋಬೋದು. ಸೊ ಕ್ಯಾಪುಚಿನೋ ಕಾಫಿಗೆ 1 ಸ್ಪೂನಷ್ಟು ಇನ್ಸ್ಟಂಟ್ ಕಾಫಿ ಪೌಡರ್, 2 ಸ್ಪೂನಷ್ಟು ಸಕ್ಕರೆ, ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರು ಹಾಕಿದ್ದೀನಿ. ಇದನ್ನು ನಾನು ಬಾಟ್ಲಲ್ಲಿ ಮಾಡ್ತಿರೋ ಕಾರಣ ಇದನ್ನು ಶೇಕ್ ಮಾಡಿ ಇದರಲ್ಲಿ ಫ್ರಾತ್ ಕ್ರಿಯೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸುಮಾರು ಜನ ಮಿಕ್ಸಿ ಉಪಯೋಗಿಸ್ಕೊಂಡು ಅಂದರೆ ಜಾರಲ್ಲಿ ಮಾಡ್ತಾರೆ, ತುಂಬ ಟೈಮ್ ಹಿಡಿಯುತ್ತೆ, ಹಾಗೆ ಅಷ್ಟು ಫ್ರಾತ್ ಬರಲ್ಲ. ಇದು ಈಸಿ ಮೆಥಡ್. ಒಂದು ಕ್ಯಾಪ್ ಟೈಟ್ ಆಗಿರೋಂಥ ಬಾಟ್ಲಲ್ಲಿ ನೀವು ಕಾಫಿ ಪುಡಿ, ಸಕ್ಕರೆ, ಒಂದು ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿ 10 ನಿಮಿಷ ಈ ಥರ ಶೇಕ್ ಮಾಡ್ತಾಯಿದ್ರೆ ಅದೆಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿ ಈ ರೀತಿ ನೊರೆ ಭರಿತ ಡಿಕಾಕ್ಷನ್ ನಿಮಗೆ ರೆಡಿ ಆಗುತ್ತೆ. ಸೊ ಈ ಮೇಯ್ನಾಗಿ ನಮಗೆ ಈ ಕಾಫಿಗೆ ಬೇಕಾಗಿರೋದೇ ಈ ರೀತಿಯ ಒಂದು ಫ್ರಾತ್ ಇರೋವಂಥ ಕಾಫಿ. ಒಂದು ಒಳ್ಳೆ ಘಮ ಇರುತ್ತೆ, ಸಕ್ಕರೆ ಕೂಡ ಚೆನ್ನಾಗಿ ಕರಗಿರುತ್ತೆ, ಆ ಫ್ರಾತ್ ಇರುತ್ತಲ್ಲ ಆ ಕಾಫಿನಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಕಾಯಿಸ್ಕೊಂಡಿರೋವಂಥ ಹಾಲನ್ನು ಹಾಕೋಣ. ಸ್ವಲ್ಪ ಬಿಸಿ ಇರುವಂಥ ಹಾಲನ್ನು ಇಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ಇನ್ಸ್ಟೆಂಟಾಗಿ 10 ನಿಮಿಷದಲ್ಲಿ ನಿಮಗೆ ಕ್ಯಾಪುಚಿನೋ ಕಾಫಿ ರೆಡಿ ಆಯಿತು. ಹೊರಗಡೆ ನೀವು ಇದನ್ನು ಕಾಫಿ ಶಾಪಲ್ಲೆಲ್ಲ ತೊಗೊಳಕ್ಕೆ ಹೋದರೆ ₹100 ಮೇಲಂತೂ ಇದ್ದೇ ಇರುತ್ತೆ. ಸುಲಭವಾಗಿ ಒಂದು 10 ನಿಮಿಷದಲ್ಲಿ ನಾವು ಮನೇಲೇ ಈ ರೀತಿ ಕ್ಯಾಪುಚಿನೋ ಕಾಫಿ ಮಾಡ್ಕೋಬೋದು. ಸೊ ಒಂದೊಳ್ಳೆ ಕಾಫಿ ಆಗಿದೆ. ಹರ್ಷಿತ್ಗೆ ಇದೆ ಕಾಫಿ ಕೊಟ್ಟು ಎಬ್ಸ್ಬಿಟ್ಬೇಡ ಬನ್ನಿ. ಸೂಪರ್ ಆಗಿದೆ. ಇತ್ತೀಚೆಗೆ ಹರ್ಷಿತ್ ಬಗ್ಗೆ ಕೆಲವು ಕಮೆಂಟ್ ಬಂತು. ನೀವು ಯಾಕೆ ಅವನ್ನ ಕೆಲಸಕ್ಕೆ ಕಳಿಸ್ದೆ, ನಿಮ್ಮ ಕೆಲಸಕ್ಕೆ ಉಪಯೋಗಿಸ್ಕೋತಾ ಇದ್ದೀರಾ, ಅವ್ನು ಇಂಜಿನಿಯರಿಂಗ್ ಆಗಿದೆ, ಅವನ್ನ ಕೆಲಸಕ್ಕೆ ಸೇರೋಕ್ಕೆ ಬಿಡಿ ಅಂತ. ಇದು ನನ್ನ ನಿರ್ಧಾರ ಅಲ್ಲ. ಅವನು 1 ವರ್ಷ ಬ್ರೇಕ್ ತೊಗೊಂಡಿದ್ದಾನೆ. ಫರ್ದರ್ ಸ್ಟಡೀಸ್ಗೂ ಅವ್ನು ಪ್ರಿಪೇರ್ ಆಗ್ತಿದ್ದಾನೆ, ಜೊತೆಗೆ ಈ ಬಿಸ್ನೆಸ್ ಕೂಡ ಅವನೇ ಹ್ಯಾಂಡಲ್ ಮಾಡ್ತಿದ್ದಾನೆ. ಸೊ ಅವ್ನಿಗೆ ಇಂಟ್ರೆಸ್ಟ್ ಏನಿದೆಯೋ ಅದನ್ನೇ ನಾನು ಮಾಡೋಕ್ಕೆ ಬಿಟ್ಟಿದ್ದೀನಿ. ಯಾವುದು ಫೋರ್ಸ್ಫುಲಿ ಅವನಿಗೆ ಮಾಡಿಸ್ತಾ ಇಲ್ಲ. ರಾತ್ರಿ ಹೊತ್ತು ಓದ್ಕೋತಾ ಇರ್ತಾನೆ. ಫರ್ದರ್ ಸ್ಟಡೀಸ್ ಅಂತಂದರೆ ಅವನು ಬೇರೆ ಒಂದು ಮಾಸ್ಟರ್ಸ್ ಮಾಡಬೇಕು ಅಂತಲೂ ಉದ್ದೇಶ ಇಟ್ಕೊಂಡಿದ್ದಾನೆ, ಜೊತೆಗೆ ಈ ಬಿಸ್ನೆಸ್ ಕೂಡ ಮಾಡ್ತಾ ಇರೋದ್ರಿಂದ ಸೊ ಸ್ವಲ್ಪ ಬ್ರೇಕ್ ತೊಗೊಂಡು ಅವನು ಈ ನಿರ್ಧಾರ ಮಾಡಿ ಮತ್ತೆ ನೆಕ್ಸ್ಟ್ ಅವ್ನು ಫರ್ದರ್ ಸ್ಟಡೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಈಗಿನ ಮನೆಯ ಪರಿಸ್ಥಿತಿ ನಿಮಗೆ ಗೊತ್ತು. ಹಸ್ಬೆಂಡ್ ಜಾಬ್ ಹೋಗೋದ್ಮೇಲಕ್ಕೆ ನಾವಿಬ್ಬರೇ ಈಗ ಇದನ್ನು ಹ್ಯಾಂಡಲ್ ಮಾಡ್ತಾಯಿದ್ದೀವಿ. ಎನಿವೇಸ್, ಇದ್ರ ಬಗ್ಗೆ ನಾನು ಡೀಟೇಲಾಗಿ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಸುಮಾರು ಲಾಸ್ಟ್ ವೀಡಿಯೋದಲ್ಲಿ ಬಂದಂಥ ಕಮೆಂಟ್ಸ್ಗೂ ಕೂಡ ಇವತ್ತು ಉತ್ತರ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಕಾಫಿ ಆಯಿತು, ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಬಂದ ನಂತರ ಫಸ್ಟು ಡಸ್ಟಿಂಗ್ ಮತ್ತು ಮಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೂಮ್ನು ಗುಡಿಸ್ಕೊಂಡು ಹೋಗ್ತಾಯಿದ್ದೀನಿ. ಆನಂತರ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಇರುತ್ತೆ, ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್. ಹೆಚ್ಚಾಗಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಮೊಳಕೆ ಕಾಳನ್ನು ಬಳಸ್ಕೊಂಡು ಜಾಸ್ತಿ ರೆಸಿಪೀಸ್ ಮಾಡ್ತಿರ್ತೀನಿ ಅಂತ. ಅದಕ್ಕೂ ಮುಂಚೆ ಕ್ಲೀನಿಂಗ್ ಕೆಲಸ ಫಸ್ಟ್ ಮುಗಿಸ್ಬಿಟ್ಟು ಆನಂತರ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡ. ರೀಸೆಂಟಾಗಿ ಬಂದಂಥ ಮತ್ತೊಂದು ಕಮೆಂಟ್ ಏನಂತಂದರೆ, ನೀವು ಇಷ್ಟೆಲ್ಲ ಕೆಲಸ ಒಬ್ಬರೇ ಮಾಡ್ತಾಯಿರ್ತೀರ, ಮನೆ ಕೆಲಸ, ಕ್ಲೀನಿಂಗ್, ಹಾಗೆ ಯೂಟ್ಯೂಬ್ ವೀಡಿಯೋ ಶೂಟಿಂಗ್, ಮತ್ತು ಇಷ್ಟೊಂದೆಲ್ಲ ಅಡುಗೆ ಮಾಡುವಾಗ ಆಗುವಂಥ ಪಾತ್ರೆಗಳು, ಇದನ್ನೆಲ್ಲ ಹೆಂಗೆ ವಾಶ್ ಮಾಡ್ತೀರಾ, ಮತ್ತು ಎಡಿಟಿಂಗ್ ಯಾವಾಗ ಮಾಡ್ತೀರಾ, ಬಿಸ್ನೆಸ್ಗೆ ಹೆಂಗೆ ಟೈಮ್ ಸೇವ್ ಮಾಡ್ತಿದ್ದೀರಾ ಅಂತೆಲ್ಲ ಸುಮಾರು ಒಂದೇ ಕಮೆಂಟಲ್ಲಿ ಅವ್ರದ್ದು ಅಷ್ಟೊಂದು ಡೌಟ್ಸ್ನ ಕೇಳಿದರು. ಸೊ ಇದೇ ಥರ ಡೌಟ್ಸ್ ತುಂಬ ಜನಕ್ಕೆ ಇರುತ್ತೆ, ಹೀಗೆಲ್ಲ ಹ್ಯಾಂಡಲ್ ಮಾಡ್ತೀರಾ ಅಂತ. ಸೊ ಡಿಯರ್, ಇದು ನಾನು ಒಬ್ಬಳೇ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮನೇಲಿರೋ ಕೆಲವರಿಂದ ನನಗೆ ಹೆಲ್ಪ್ ಆಗ್ತಿದೆ ಅಂತ ನೀವು ನೋಡ್ತಾನೆ ಇದ್ದೀರಾ. ಹರ್ಷಿತ್ ಮತ್ತು ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ಕೆಲವೊಮ್ಮೆ ನಾನು ಕಸ ಗುಡಿಸ್ಕೊಂಡು ಬಂದಾಗ ಹಸ್ಬೆಂಡ್ ಮನೆ ಒರೆಸ್ಕೊಂಡು ಬರ್ತಾರೆ. ಪಾತ್ರೆ ಬಟ್ಟೆಗಂತೂ ಮಿಷನ್ ಇಟ್ಕೊಂಡೇ ಇದ್ದೀವಿ. ರೆಗ್ಯುಲರಾಗಿ ನಾವು ಇದೆರಡನ್ನೂ ಡೈಲಿ ಯೂಸ್ ಮಾಡ್ತೀವಿ. ಪ್ರತಿದಿನ ಸ್ನಾನ ಮಾಡಿದ ತಕ್ಷಣ ಬಟ್ಟೆ ಒಂದು ರೌಂಡ್ ವಾಶ್ಗೆ ಹಾಕ್ಬಿಟ್ಟು ಬಂದುಬಿಡ್ತೀವಿ. ಹಾಗೆ ಪಾತ್ರೆಗಳು ಕೂಡ ಡಿಶ್ ವಾಷರಲ್ಲಿ 2 ಲೋಡ್ ಅಂತೂ ಹಾಕ್ತೀವಿ. ಸೊ ಈ ಥರ ನಾವು ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡಿಕೊಂಡು ಮನೆ ಕೆಲಸನ ಮ್ಯಾನೇಜ್ ಮಾಡಿಕೊಂಡು ಟೈಮ್ ಸೇವ್ ಮಾಡಿಕೊಂಡು ಆ ಟೈಮಲ್ಲಿ ಬಿಸ್ನೆಸ್ನ ಹಾಗೆ ಯೂಟ್ಯೂಬ್ನ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಇದೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಥವಾ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ರೆಸಿಪಿ ನೋಡ್ಕೊಂಬರೋಣ. ಮೊದಲನೇದಾಗಿ ಮೊಳಕೆ ಬರೆಸಿರೋಂಥ ಹೆಸರು ಕಾಳಿಗೆ ರುಬ್ಕೊಳ್ಳೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಇದು ರುಬ್ಬೋ ಅಂಥ ಟೈಮಲ್ಲೇ ಇದಕ್ಕೆ 2 ಈರುಳ್ಳಿ, ಹಾಗೆ ನಮಗೆ ತರಕಾರಿ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ 2 ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಖಾರಕ್ಕೆ ಬೇಕಾಗುವಷ್ಟು ಹಸಿರು ಮೆಣಸಿನ್ಕಾಯಿ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ, ಅಥವಾ ಶುಂಠಿ ಬೆಳ್ಳುಳ್ಳಿನ ಬೇಕಾದ್ರೆ ಸ್ವಲ್ಪ ಹಾಕ್ಕೋಬೋದು. ಆನಂತರ ಸ್ವಲ್ಪ ಅರಿಶಿನ, ಇದಿಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಏನಂದರೆ ನೀರು ಹಾಕ್ಕೊಳ್ಳೇಬಾರ್ದು, ಯಾಕಂದರೆ ಇದರಲ್ಲಿ ನೀರಿನಂಶ ಇರುತ್ತೆ. ಕಾಳಲ್ಲೂ ಕೂಡ ನೀರಿನಂಶ ಇರುತ್ತೆ, ಈರುಳ್ಳಿನಲ್ಲೂ ನೀರಿನಂಶ ಇರುತ್ತೆ.
ನೀರು ಹಾಕ್ಕೊಳ್ದೇ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಕೆಲವೊಮ್ಮೆ ಕ್ಯಾರೆಟ್ ಗ್ರೈಂಡ್ ಮಾಡುವಾಗ ಸಿಕ್ಕಲ್ಲ ಅಂತಂದರೆ ಅದು ಮತ್ತೆ ಇದನ್ನು ಗ್ರೈಂಡ್ ಮಾಡೋಂಥ ಟೈಮಲ್ಲೇ ಉಪಯೋಗಿಸ್ಕೊಂಡು ಉಳಿದಿರೋಂಥ ಕಾಳನ್ನು ರುಬ್ಕೊಂಬೋಣ. ಮೊಳಕೆ ಬರಿಸಿರೋಂಥ ಯಾವುದೇ ಕಾಳನ್ನಾದರೂ ಕೂಡ ನಾವು ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಸಾಂಬಾರು, ಪಲ್ಯ, ಸ್ಯಾಲೆಡ್ ಅಥವಾ ಈ ಥರ ರೋಟಿ, ದೋಸೆ ಇಂಥದಕ್ಕೆಲ್ಲ ನಾವು ಬಳಸ್ಕೋಬೋದು. ಎಲ್ಲ ರೀತಿ ಮೊಳಕೆ ಕಾಳನ್ನು ಉಪಯೋಗಿಸ್ಕೊಂಡಷ್ಟು ಹೆಚ್ಚು ಪೌಷ್ಟಿಕಾಂಶ ಇರುತ್ತೆ. ಮಕ್ಕಳಿಗೆ ಕಾಳು ತಿನ್ಸೋಕ್ಕಾಗಲ್ಲ ಅಂತನ್ನುವಾಗ ಇದೊಂದು ಬೆಸ್ಟ್ ಐಡಿಯಾ ಆಗಿರುತ್ತೆ. ಚೆನ್ನಾಗಿ ಅದನ್ನು ರುಬ್ಕೊಂಡಾಗ ಅದರಲ್ಲಿ ನಮಗೆ ಮೊಳಕೆ ಕಾಳು ಹಾಕಿದ್ದೀವಿ ಅಂತ ಅನ್ನೋದು ಗೊತ್ತಾಗೋದೇ ಇಲ್ಲ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಬ್ಯಾಟರ್ ರುಬ್ಕೊಂಡ್ಮೇಲೆ ಬೈಂಡಿಂಗ್ಗೋಸ್ಕರ ಕಡಲೆ ಹಿಟ್ಟು ಸ್ವಲ್ಪ, ಗೋಧಿ ಹಿಟ್ಟು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ದೋಸೆ ರೀತಿಯಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ರೊಟ್ಟಿ ರೀತಿಯಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ನಾನು ಇದನ್ನು ರೊಟ್ಟಿ ಥರ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊತಾ ಇದ್ದೀನಿ. ಸೊ ಇದಕ್ಕೆ ನಾನು ರವೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ರವೆ ಹಾಕೋದ್ರಿಂದ ಆ ಟೆಕ್ಸ್ಚರ್ ಮತ್ತು ಒಂದು ಲೈಟಾಗಿ ಕ್ರಿಸ್ಪಿನೆಸ್ ಇರುತ್ತೆ. ಫಸ್ಟ್ ಇದನ್ನೆಲ್ಲ ಕಲಿಸ್ಕೊಂಡ ನಂತರ ನಾವು ನೋಡಿಕೊಂಡು ರವೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚಿರೋಟಿ ರವೆ, ಸ್ವಲ್ಪ ರವೆ ಹಾಕ್ಕೊಂಡಿದ್ದೀನಿ. ಅಥವಾ ಇದು ಯಾವುದೇ ಹಿಟ್ಟು ಬೇಡ ಅಂತ ಅನಿಸಿದ್ರು ಬರೀ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಕೂಡ ರೊಟ್ಟಿ ಮಾಡ್ಕೋಬೋದು. ಸೊ ಚಿಕ್ಕದಾಗಿ ರೊಟ್ಟಿ ಮಾಡಿ ನೀವು ಮಕ್ಕಳಿಗೆ ಡಬ್ಬಿಗೆ ಪ್ಯಾಕ್ ಮಾಡಿಕೊಟ್ಟಾಗ ಇದಕ್ಕೆ ನೆಂಚ್ಕೊಳ್ಳೋದಕ್ಕೂ ಏನು ಬೇಕಾಗಿದೆ. ಇದರಲ್ಲೇ ಉಪ್ಪು, ಖಾರ ಎಲ್ಲ ಇರೋದ್ರಿಂದ ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಚ್ಕೊಂಡು ಕೂಡ ತಿನ್ಬೋದು ಅಥವಾ ಮೊಸರು ಜೊತೆ, ಉಪ್ಪಿನಕಾಯಿ ಜೊತೆ ಕೂಡ ಸರ್ವ್ ಮಾಡ್ಬೋದು. ಹಿಟ್ಟೆಲ್ಲ ಕಲಸಿ ಒಂದು 10 ನಿಮಿಷ ಮುಚ್ಚಿಟ್ಬೇಡ. ಇದರಲ್ಲಿ ರವೆ ಹಾಕಿರೋದ್ರಿಂದ ಆ ನೀರಿನ ಅಂಶ ಎಲ್ಲ ಹೀರ್ಕೊಂಡು ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಈ ಹದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ. ಇನ್ನೂ ಗಟ್ಟಿ ಬೇಕು ಅಂತ ಅನ್ಸಿದ್ರೆ ಬೇಕಾದ್ರೆ ನೀವು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು. ಹಾಗೆ ಈ ಕಾವಲಿ ತುಂಬ ದಿನ ಆಗೋಯ್ತು ಬಳಸಿ. ಮಕ್ಕಳಿಗೆ ಡಬ್ಬಿ ಪ್ಯಾಕ್ ಮಾಡುವಂಥ ಟೈಮಲ್ಲಿ ಪ್ಯಾನ್ ಕೇಕ್ ಮಾಡುವಾಗ, ಉತ್ತಪ್ಪ ಮಾಡುವಾಗ ಅಥವಾ ಚಿಕ್ಕ ದೋಸೆ ಮಾಡುವಾಗ ಈ ಪ್ಯಾನನ್ನು ಬಳಸ್ತಾ ಇದ್ದೆ. ತುಂಬ ದಿನದ ನಂತರ ಮತ್ತೆ ಇದನ್ನು ರೊಟ್ಟಿ ಮಾಡಲಿಕ್ಕೆ ಉಪಯೋಗಿಸ್ಕೊಂಡಿದ್ದೀನಿ. ಹರ್ಷಿತ್ ಪ್ರತಿದಿನ ಒಂದು ಬೋರಿಂಗ್ ಬ್ರೇಕ್ಫಾಸ್ಟ್ ತೊಗೋತಾ ಇದ್ದ. ಅಂದರೆ ಮೊಳಕೆ ಬರಿಸಿರುವಂಥ ಹೆಸರು ಕಾಳು, ಮೊಟ್ಟೆ ಇಂಥದನ್ನು ತೊಗೋತಾ ಇದ್ದ. ಇದೇ ರೀತಿ ಪ್ರತಿದಿನ ತಿಂತಾಯಿದ್ರೆ ಎಂಥವರಿಗೂ ಬೋರ್ ಆಗುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಚೇಂಜ್ ಮಾಡಿ ಅದೇ ಮೊಳಕೆ ಕಾಳನ್ನು ಬಳಸ್ಕೊಂಡು ಈ ರೀತಿ ರೊಟ್ಟಿ ಮಾಡಿಕೊಟ್ಟೆ. ಅವನಿಗೆ ತುಂಬಾ ಇಷ್ಟ ಆಯಿತು. ಸೊ ರೆಗ್ಯುಲರಾಗಿ ಬೆಳಗ್ಗೆ ಹೊತ್ತು ಬಾಯ್ಲ್ಡ್ ಎಗ್ ಜೊತೆಗೆ ಈ ಕಾಳನ್ನು ತಿಂತಾಯಿದ್ದ. ಕಾಳು ಉಪಯೋಗಿಸಿ ಮಾಡಿರುವಂಥ ರೊಟ್ಟಿ ಅಂತ ಅವನಿಗೆ ಫಸ್ಟ್ ಗೊತ್ತೇ ಆಗಲಿಲ್ಲ. ನಾನು ಹೇಳಿದ ಮೇಲೆ ಅವನಿಗೆ ಗೊತ್ತಾಯಿತು. ಸೊ ಈ ಥರದ ಒಂದು ಬೋರಿಂಗ್ ಬ್ರೇಕ್ಫಾಸ್ಟನ್ನು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಆಗಿ ಹಾಗೆ ರುಚಿಯಾಗಿರುವಂಥ ಬ್ರೇಕ್ಫಾಸ್ಟ್ ಆಗಿ ನೀವು ಮಾಡ್ಕೊಂಡು ತಿನ್ಬೋದು. ಸೊ ಇದ್ರ ಜೊತೆಗೆ ನಾನು ಮೊಸರನ್ನು ಕೂಡ ಸರ್ವ್ ಮಾಡಿದ್ದೆ. ಆ್ಯಕ್ಚುಲಿ ಪ್ರತಿದಿನ ಒಂದು ಸಣ್ಣ ಕಪ್ಪಷ್ಟು ಮೊಸರು ತಿನ್ನೋದು ತುಂಬಾ ಒಳ್ಳೆಯದು. ಮಕ್ಕಳಿಗೆ ಯಾವ ವಯಸ್ಸಿಂದ ಮೊಸರು ಸ್ಟಾರ್ಟ್ ಮಾಡಬೇಕು ಅಂತ ಕೆಲವರು ನನಗೆ ಕಮೆಂಟಲ್ಲಿ ಕೇಳಿದರು. ನಾನು ಕೂಡ ಸಣ್ಣ ಮಕ್ಕಳಿದ್ದಾಗ ನನಗೂ ಡೌಟ್ ಇತ್ತು ಯಾವ ವಯಸ್ಸಿಂದ ಕೊಡ್ಬೋದು ಅಂತ. ನಾವು ಡಾಕ್ಟರ್ ಹತ್ರ ಕೇಳಿದಾಗ ಅವ್ರು ಹೇಳಿದ್ದು 3 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಕಫ, ಕೆಮ್ಮು, ಶೀತ ಅವ್ರಿಗೇನೋ ಇಲ್ಲ ಅಂತಂದರೆ ಪ್ರತಿದಿನ ನೀವು ಸ್ವಲ್ಪ ಮೊಸರನ್ನ ತಿನ್ನಿಸೋದು ಡೈಜೆಷನ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಪ್ರತಿದಿನ 1 ಕಪ್ಪಷ್ಟು ಮೊಸರು ತಿನ್ನೋದು ತುಂಬಾ ಒಳ್ಳೆಯದು. ಸೊ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಇವತ್ತು ಸ್ನೂಫಿದು ಬರ್ಡೇ ಕೂಡ ಇದೆ. ಅವಳಿಗೆ ಇವತ್ತಿಗೆ 6 ವರ್ಷ ಆಗೋಯ್ತು. ಸ್ನೂಫಿನ್ ಬಂದಾಗ ಎಷ್ಟು ಪುಟ್ಟು ಮರಿ ಇದೆ ಗೊತ್ತಾ ಚಿನ್ನಿ? ಪುಟಾಣಿ ಪಾಪು ಆಗಿದೆ ಗೊತ್ತಾ ಚಿನ್ನಿ? ಈಗ ನಿಂಗೆ 6 ಇಯರ್ಸ್ ಚಿನ್ನಿ. ನೋಡಿಲ್ಲಿ ನಿಂದು ಬರ್ಡೇ ನಮ್ಮ ಕೋಪ ಮಾಡ್ಕೊಂಬಿಟ್ಟಾಳ, ಯಾಕೋ ಗೊತ್ತಿಲ್ಲ. ನೆನ್ನೆ ಆರ್ಡರ್ ಮಾಡಿದ್ದಲ್ಲ. ಬಾಲ್ ಇಲ್ಲಿ, ಬಾಲ್ ಇಲ್ಲಿದೆ ಬಾ. ಬೌಲ್ ಅಲ್ಲ ಬಾಲ್ ಬಾಲ್ ಬಾಲ್. ಈಗ ಅವಳಿಗೆ ಬಾಲ್ ಆಟ ಆಡೋ ಇಂಟ್ರೆಸ್ಟ್ ಹೊಟ್ಟೋಗ್ಬಿಟ್ಟಿದೆ. ಅರ್ಷ ಅವಳಿಗೆ ಟಾಯ್ ಇಷ್ಟ. ಬರ್ಡೇ ಗಿಫ್ಟ್ ಸ್ನೂಫಿಗೆ. ಹರ್ಷಿತ್ ಬರ್ಡೇಗೆ ಅಂತ ಅವಳಿಗೆ ಅಂತಲೇ ಒಂದು ಬಾಲ್ ತರಿಸಿಕೊಟ್ಟ. ಬಟ್ ಅವಳಿಗೆ ಇಷ್ಟನೇ ಆಗಿಲ್ಲ. ಓಕೆ, ಅಮೆಝಾನಿಂದ ನಾನು ಕೂಡ ಕೆಲವು ಪ್ರಾಡಕ್ಟ್ ತರಿಸಿದ್ದೀನಿ. ಅದೇನೇನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಕಲರ್ ಪ್ರೊಟೆಕ್ಟರ್ ಶಾಂಪೂ ಹಾಗೆ ಮಾಯಿಶ್ಚರೈಸರ್. ಈ ಶಾಂಪೂ ಯಾರೆಲ್ಲ ಹೇರ್ ಕಲರ್ ಮಾಡ್ತಿರ್ತಾರಲ್ಲ, ತುಂಬ ದಿನ ಕಲರ್ ಉಳಿಬೇಕು ಅಂದರೆ ಆ ಥರದ ಶಾಂಪೂನ ಬಳಸ್ಕೋಬೋದು. ನಾನು ಯಾವಾಗಿಂದ ಇದನ್ನು ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ನಾನು ಒಂದ್ಸತಿ ಪಾರ್ಲರಲ್ಲಿ ಹೇರ್ ಕಟ್ ಮಾಡ್ಸೋಕ್ಕೆ ಹೋಗಿದಾಗ ಹೇರ್ ವಾಶ್ ಮಾಡುವಾಗ ಈ ಶಾಂಪೂ ಉಪಯೋಗಿಸಿದ್ರು. ಅವ್ರು ಅವಾಗ ಹೇಳಿದಾಗಿಂದ ನಾನು ಅದೇ ಶಾಂಪೂ ಉಪಯೋಗಿಸ್ತಿದ್ದೀನಿ. ನನಗಂತೂ ತುಂಬ ಚೆನ್ನಾಗಿ ಯೂಸ್ ಆಗ್ತಿದೆ ಅಂತ ಅನಿಸ್ತು. ಶಾಂಪೂ ಮತ್ತು ಮಾಯಿಶ್ಚರೈಸರ್ ಇದೆರಡು ಪ್ರಾಡಕ್ಟ್ ಜೊತೆಗೆ ಕೆಲವು ಬಟ್ಟೆಗಳನ್ನ ನಾನು ಆರ್ಡ್ರ್ ಮಾಡಿದ್ದೆ. ಒಂದು ಟಾಪ್ ಬಂದಿದೆ, ಮತ್ತೊಂದು ಟೀ ಶರ್ಟ್ ತರಿಸಿರೋದು ಹರ್ಷಿತ್ಗೋಸ್ಕರ. ಈ ಕಲರಲ್ಲಿ ಇದೆ. ಫಸ್ಟ್ ಟೈಮ್ ಹರ್ಷಿತ್ ಆರ್ಡ್ರ್ ಮಾಡಿದ್ದ. ನನಗೂ ತುಂಬ ಇಷ್ಟ ಆಯಿತು. ಹಾಗೆ ಇದರಲ್ಲಿ ಎಕ್ಸ್ಪೆಂಡಬಲ್ ಮೆಟೀರಿಯಲ್ ಇರೋದ್ರಿಂದ
ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಬಾಡಿಗೆ, ತುಂಬ ಟೈಟ್ ಅನಿಸಲ್ಲ. ಇತ್ತೀಚೆಗೆ ಅವನ ಹತ್ರ ಇರೋ ಶರ್ಟ್ಸ್ ಎಲ್ಲ ಸ್ವಲ್ಪ ಟೈಟ್ ಆಗ್ತಿದೆ. ಇದು ತುಂಬ ಚೆನ್ನಾಗಿತ್ತು ಕಲರ್ ಕೂಡ, ಹಾಗೆ ಎಕ್ಸ್ಪೆಂಡಬಲ್ ಮೆಟೀರಿಯಲ್ ಆಗಿರೋದ್ರಿಂದ ಫ್ರೀಯಾಗೂ ಇರುತ್ತೆ ಅಂತನಕ್ಕೋಸ್ಕರ ಈ ಥರದನ್ನು ಆರ್ಡ್ರ್ ಮಾಡಿದ್ದೆ. ಈ ಟಿ ಶರ್ಟ್ ಆಯಿತು. ಆನಂತರ ನನಗೆ ಅಂತ ಒಂದು ಟಾಪ್ ಆರ್ಡ್ರ್ ಮಾಡಿದ್ದೀನಿ. ಮತ್ತು ನಾವು ಒಂದು ಕಡೆ ಟ್ರಿಪ್ ಹೋಗ್ತಾ ಇದ್ದೀವಿ. ಆ ಟ್ರಿಪ್ಗೆ ಅಂತಲೇ ಪ್ಲ್ಯಾನ್ ಮಾಡ್ತಿರೋದ್ರಿಂದ ಇದನ್ನೆಲ್ಲ ನಾನು ಇವಾಗ ಆರ್ಡ್ರ್ ಮಾಡಿದ್ದೆ. ಸೊ ಇದು ಫ್ಲವರ್ ಪ್ರಿಂಟೆಡ್ ಇರೋವಂಥ ಒಂದು ಟಾಪ್. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ ಕಾಲರ್ ಇದೆ. ನಾನು ಇದುವರೆಗೂ ತರಿಸಿರೋಂಥ ಯಾವುದೇ ಟಾಪಲ್ಲೂ ಕಾಲರ್ ಇರಲಿಲ್ಲ. ಇದರಲ್ಲಿ ಕಾಲರ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ನಿಮಗೆ ಸೈಡಲ್ಲಿ ಪಿಕ್ಚರ್ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಇಷ್ಟ ಆಯಿತು, ಕಲರ್ ಕೂಡ ಇಷ್ಟ ಆಯಿತು. ಹಾಗೆ ಇದರಲ್ಲಿ ಕಾಂಬಿನೇಷನ್ ಏನಿದೆ ಫ್ಲವರ್ ಪ್ರಿಂಟೆಡ್ ಇರೋದು ಆಗಲಿ, ಸೊ ಇದೆಲ್ಲ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಈ ಎಲ್ಲ ಪ್ರಾಡಕ್ಟ್ ಅಮೆಝಾನಿಂದ ತರಿಸಿದ್ದು. ಅಮೆಝಾನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಎಲ್ಲ ಕೆಲಸ ಮುಗಿಸಿದ್ಮೇಲೆ ಹೇರ್ ವಾಶ್ ಮಾಡಿಕೊಂಡು ತಲೆ ಸ್ನಾನ ಮಾಡ್ಕೊಂಡು ಬಂದಮೇಲೆ ಎಷ್ಟು ಫ್ರೆಶ್ ಆಗುತ್ತೆ ಅಂದರೆ, ಒಂದು ಮನೆ ಕೆಲಸ ಎಲ್ಲ ಕ್ಲೀನಾಗಿ ಮುಗ್ದಿರುತ್ತೆ, ಅದೊಂದು ಸಮಾಧಾನ. ಆಮೇಲೆ ಸ್ನಾನ ಮಾಡಿದ್ಮೇಲಂತೂ ಇನ್ನೂ ತುಂಬಾ ಫ್ರೆಶ್ ಫೀಲ್ ಆಗುತ್ತೆ. ಮೊನ್ನೆ ಒಂದು 2 ದಿನ ಮಳೆ ಬಂತು. ಮಳೆ ಬಂದಮೇಲೆ ಎಷ್ಟು ಕೂಲಾಗಿತ್ತು. ಈಗ ಮತ್ತೆ ಹ್ಯೂಮಿಡಿಟಿ ಸ್ಟಾರ್ಟ್ ಆಗಿದೆ. ಜಾಸ್ತಿ ಬಿಸಿಲು ಇರೋದೇ ಇಲ್ಲ. ಅವಾಗೊಮ್ಮೆ ಇವಾಗೊಮ್ಮೆ ಬಿಸಿಲು ಬಂದು ಹೋಗುತ್ತೆ, ಆದರೆ ಗಬೆ ಅಂತೂ ಇದ್ದೇ ಇದೆ. ಫ್ಯಾನ್ ನೋಡಿ ಇನ್ನು ಆನೆಲ್ಲ ಇದೆ. ಮಳೆ ಇನ್ನೂ ಸರಿಯಾಗಿ ಬೀಳಬೇಕು. ಚೆನ್ನಾಗಿ ಬಿದ್ದಷ್ಟು ಶೆಕೆ ಕಮ್ಮಿ ಆಗುತ್ತೆ. ಮಧ್ಯಾಹ್ನದ ಊಟ ಅಂತಂದರೆ ಎಲ್ಲರಿಗೂ ನೆನಪಾಗೋದೇನೆಂದರೆ ಏನು ಇವತ್ತು ಸಾಂಬಾರು ಮಾಡೋದು, ಹಾಗೆ ಇವತ್ತು ನೆಂಚ್ಕೊಳ್ಳೋಕೆ ಏನು ಮಾಡೋದು, ಯಾವ ಪಲ್ಯ ಮಾಡೋದು ಅಂತನ್ನೋದೇ ಜ್ಞಾಪಕಕ್ಕೆ ಬರುತ್ತೆ. ಸೊ ಅನ್ನ ಸಾರು ಮುದ್ದೆ ಪಲ್ಯ ಇಂಥದ್ದೇ ಎಲ್ಲರ ಮನೆಯಲ್ಲೂ ಮಾಡೋದ್ರಿಂದ ಕೆಲವೊಮ್ಮೆ ಒಂದೇ ಥರ ಊಟ ಮಾಡಿದ್ರು ಬೋರಾಗಿ ಇವತ್ತೇನು ಅಡುಗೆ ಮಾಡೋಣ ಅಂತ ಅನಿಸ್ತಿರುತ್ತೆ. ಇವತ್ತು ಸ್ವಲ್ಪ ಫ್ರೀಯಾಗಿದ್ದರಿಂದ ಯಾವುದೇ ಅಡುಗೆ ಮಾಡಿದೆ ಪರಾಠ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಯಾರು ಬೇಕಾದ್ರೂ ಮಾಡ್ಕೊಳ್ಳೋವಂಥ ಪರಾಠ. ಅದು ಲೇಯರ್ಡ್ ಪರಾಠ ಅಥವಾ ಲೇಯರ್ಡ್ ಚಪಾತಿ. ಸೊ ನಮ್ಮ ಹೋಟ್ಲಲ್ಲೆಲ್ಲ ಮಾಡ್ತಿದ್ದಿದ್ದು ಹಿಂಗಂದರೆ ಇದರಲ್ಲೇ ತಂದೂರಿ ರೋಟಿ ಅಂತ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿರ್ತಾಯಿತ್ತು. ಇದ್ರ ಒಳಗಡೆಗೆ ಸ್ಟಫಿಂಗ್ ಮಾಡಿ ತಂದೂರಿ ಪರಾಠ ಅಂತ ಮಾಡ್ತಾಯಿದ್ರು. ಸೊ ಪರಾಠ ಅಥವಾ ಚಪಾತಿ ಇದೆರಡಕ್ಕೂ ಡಿಫ್ರೆನ್ಸ್ ಏನಂದರೆ, ಲೇಯರ್ ಚಪಾತಿನಲ್ಲಿ ಒಳಗಡೆಗೆ ಎಣ್ಣೆ ಹಚ್ಚಿ ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿ ಒಂದಕ್ಕೊಂದಕ್ಕೆ ಈ ಥರ ಅಂಟಿಸಿ ಲಟ್ಸಿ ಮಾಡೋದ್ರಿಂದ ಲೇಯರ್ಸ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ಚಪಾತಿ ಒಂದಕ್ಕೊಂದಕ್ಕೆ ಅಂಟಿಸಿ ಮಾಡ್ತಿರೋ ಅಷ್ಟು ಲೇಯರ್ಸ್ ಪದ್ರ ಬಿಟ್ಕೊಂಡು ಬರುತ್ತೆ. ಅದೇ ರೀತಿ ಪರಾಠ ಅಂತಂದರೆ ಒಳಗಡೆಗೆ ಸ್ಟಫ್ ಮಾಡಿ ಮಾಡುವಂಥದ್ದು, ಅಂದರೆ ಆಲೂಗಡ್ಡೆಯಿಂದ ಮಾಡಿರುವಂಥ ಸ್ಟಫಿಂಗ್ ಇರ್ಬೋದು, ಅಥವಾ ಯಾವುದೇ ತರಕಾರಿಗಳು, ಹೆಚ್ಚಾಗಿ ತರಕಾರಿಗಳನ್ನ ಉಪಯೋಗಿಸ್ಕೊಂಡಷ್ಟು ಒಂದು ಪರಾಠ ತಿಂತಿದ್ದಂಗೆ ಹೊಟ್ಟೆ ಫುಲ್ಲಾಗಿಬಿಡ್ಬೇಕು. ಅದು ಬೀಟ್ರೂಟ್ ಪರಾಠ, ಕ್ಯಾರೆಟ್ ಪರಾಠ, ಮತ್ತು ಮಿಕ್ಸ್ ವೆಜಿಟೇಬಲ್ ಪರಾಠ, ಪನ್ನೀರ್ ಪರಾಠ, ಗೋಬಿ ಪರಾಠ, ಮತ್ತು ಏನು ಹೇಳ್ತೇವೆ ಸೋಯಾ ಕೀಮಾ ಪರಾಠ, ಈ ಥರದ್ದು ಸಾಕಷ್ಟು ರೀತಿಯಲ್ಲಿ ಪರಾಠ ಮಾಡ್ಕೋಬೋದು. ಈ ಥರದ ಪರಾಠ ಅಥವಾ ಎಣ್ಣೆ ಹಚ್ಚಿ ಮಾಡೋವಂಥದ್ದಕ್ಕೂ ಕೂಡ ಕೆಲವೊಮ್ಮೆ ಪರಾಠ ಅಂತಲೇ ಕರೀತಾರೆ. ನಮ್ಮ ಹೋಟ್ಲಲ್ಲಿ ಕೂಡ ಈ ಥರದ ಚಪಾತಿ ಅಥವಾ ಪರಾಠಗೆ ತುಂಬ ಬೇಡಿಕೆ ಇತ್ತು. ಸೊ ತುಂಬ ಜನಕ್ಕೆ ಇಷ್ಟ ಆಗ್ತಿತ್ತು. ಯಾಕೆ ಅಂದರೆ ಅದಷ್ಟು ಸಾಫ್ಟಾಗಿರುತ್ತೆ, ಗ್ರೇವಿಗಳ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಎಷ್ಟೊತ್ತು ಇಟ್ಟರು ಕೂಡ ಅದು ಹಾರ್ಡ್ ಆಗಲ್ಲ, ಅಷ್ಟೇ ಸಾಫ್ಟಾಗಿರುತ್ತೆ. ಡಬ್ಬಿ ಕೂಡ ಹಾಕ್ಕೊಂಡು ಹೋಗ್ಬೋದು. ಹಾಗೆ ಪದ್ರ ಬಿಟ್ಕೊಂಡು ಬರುತ್ತೆ. ನಾವೆಲ್ಲ ಮಲಬಾರ್ ಪರಾಠ ನೋಡಿದ್ದೀವಲ್ವ, ಆ ಮಲಬಾರ್ ಪರಾಠ ಹೆಚ್ಚಾಗಿ ಮೈದಾ ಹಿಟ್ಟು ಉಪಯೋಗಿಸಿರ್ತಾರೆ, ಹೆಚ್ಚು ಎಣ್ಣೆ ಹಾಕ್ತಾರೆ. ಈ ಥರ ಮಾಡೋದ್ರಿಂದ ಈಸಿಯಾಗೂ ಇರುತ್ತೆ, ಲೇಯರ್ಸ್ ತುಂಬ ಚೆನ್ನಾಗಿ ಬರುತ್ತೆ, ಎಣ್ಣೆನೂ ಕಡಿಮೆ ಹಿಡಿಯುತ್ತೆ, ತುಂಬ ಚೆನ್ನಾಗಿ ಉಬ್ಬಿ ಬರುತ್ತಲ್ಲ, ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಾಫ್ಟಾಗಿರುತ್ತೆ. ಸೊ ಇವತ್ತು ಮಧ್ಯಾಹ್ನದ ಊಟಕ್ಕೆ ಯಾವುದೇ ಸಾಂಬಾರು ಅಥವಾ ಅನ್ನ ಮುದ್ದೆ ಪಲ್ಯ ಮಾಡೋ ಅಂಥ ಇಂಟ್ರೆಸ್ಟ್ ಇರಲಿಲ್ಲ. ಸಮಯ ಇದ್ದಿದ್ದರಿಂದ ಇವತ್ತು ಈ ಥರದ ಪರಾಠ ಮಾಡಿದ್ದೆ. ತರಕಾರಿನೇ ಬೇಡ ಅಂತಂದ್ರೂ ಕೂಡ ಇದ್ರ ಒಳಗಡೆಗೆ ಅಕ್ಕಿ ಹಿಟ್ಟಿನ ಮುದ್ದೆ, ಅಂದರೆ ಸ್ವಲ್ಪ ಉಪ್ಪು, ಜೀರಿಗೆ ಮತ್ತು ನೀರಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮುದ್ದೆ ರೀತಿ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನು ಈ ಹಿಟ್ಟಿನ ಒಳಗಡೆಗೆ ಹಾಕಿಬಿಟ್ಟು ಲಟ್ಸಿ ಮತ್ತು ಸುಡೋದ್ರಿಂದ ಅದು ಬಿಳಿ ಹೋಳಿಗೆ ಅಂತಾರೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ಲೇಯರಲ್ಲಿ ಗೋಧಿ ಹಿಟ್ಟಿರುತ್ತೆ, ಒಳಗಡೆ ಸ್ಟಫಿಂಗ್ ಅಕ್ಕಿ ಹಿಟ್ಟಿರುತ್ತಲ್ಲ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಹೋಟ್ಲಲ್ಲಿ ಇದಕ್ಕೆ ಕಾಂಬಿನೇಷನ್ ಆಗಿ ಟೊಮೆಟೊ ಕುರ್ಮಾ ಮತ್ತು ದಾಲ್ ಫ್ರೈ, ಹಾಗೆ ಕೆಲವು ನಾನ್ ವೆಜ್ ಗ್ರೇವಿಗಳ ಜೊತೆಗೆ ನಾವು ಇದನ್ನು ಸರ್ವ್ ಮಾಡ್ತಾಯಿದ್ವಿ. ಸೊ ಗ್ರೇವಿ ಜೊತೆಗೆ ಈ ಥರದ್ದು ಬೆಸ್ಟ್ ಕಾಂಬಿನೇಷನ್.
ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬರಲಾ?